ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪಾ ಇದು ಫೈನಲಿ ಎಲ್ಲ ಗುಟ್ಟುಗಳು ಒಂದೇ ದಿನ ರಟ್ ಆಗ್ತಾ ಇದೆ. ಕೃಷ್ಣನ ಗುಟ್ಟು, ರಾಮಾಚಾರಿ ಗುಟ್ಟು, ಈ ಕಡೆ ಮನೇಲಿ ಆಲ್ರೆಡಿ ಕೃಷ್ಣ ಬಂದಿರೋ ಗುಟ್ಟು ಎಲ್ಲ ಕೂಡ ರಟ್ ಆಗ್ಬಿಟ್ರೆ ಹೇಗಪ್ಪ ಕತೆ ಹೋಗುತ್ತೆ, ಏನಾಗ್ತಿದೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೆ ಅಂದರೆ ಕೃಷ್ಣ ತನ್ನ ಸ್ನೇಹಿತ ಶಿಷ್ಯನ ಜೊತೆ ಮಾತಾಡ್ತಿರ್ತಾನೆ. ಶಿಷ್ಯನ ಜೊತೆ ಮಾತಾಡ್ತಾ ಆ ಮಾನ್ಯತಾ ತನ್ನ ಮಗಳಿಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾಳೆ. ಆದರೆ ವೈಶಾಖ ಅದಕ್ಕೆ ಯಾಕೆ ಇದನ್ನೆಲ್ಲ ಮಾಡ್ತಿದ್ದಾರೆ? ಮಾನ್ಯತಾ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ತುಂಬ ಶ್ರೀಮಂತರ ಮನೆಯ ಹುಡುಗಿ ನಮ್ಮ ಬಡವರ ಮನೆಗೆ ಮದುವೆ ಆಗಿ ಅಣ್ಣನ ಮದುವೆ ಆಗಿ ಬಂದಿದ್ದಾಳೆ, ಹಾಗಾಗಿ ಅವ್ರ ಅಮ್ಮಂಗೆ ಅದು ಇಷ್ಟ ಇಲ್ಲ, ಅದಕ್ಕೋಸ್ಕರ ನನಗೆ ಡೀಲ್ ಕೊಡ್ಲು ಅಂತ ಒಪ್ಕೊಳ್ಳೋಣ. ಆದರೆ ವೈಶಾಖ ಅದಕ್ಕೆ ಯಾಕೆ ಆ ರೀತಿ ಮಾಡ್ತಿದ್ದಾರೆ? ಚಾರು ಅದಕ್ಕೆ ಥರ ಮನೇನ ಕಾಪಾಡಬೇಕಾಗಿರೋ ಅವರೇ ಮನೆಗೆ ಕೆಡಕನ್ನ ಬಯಸುವುದಲ್ಲದೆ ನಮ್ಮ ಅಪ್ಪನೇ ಸಾಯಿಸೋಕೆ ನನಗೆ ಸುಪಾರಿ ಕೊಟ್ಟಿದ್ದು. ಇಷ್ಟೆಲ್ಲ ಮಾಡ್ತಿದ್ದಾಳೆ ಅಂದರೆ ಅದರಿಂದ ಏನೋ ಇದೆ. ಇದೆಲ್ಲವನ್ನ ಕೂಡ ನಾನು ತಿಳ್ಕೋಬೇಕು. ಜೊತೆಗೆ ಇಷ್ಟು ದಿನ ಅನ್ಕೊಂಡೆ ಇದೆಲ್ಲವನ್ನ ಕೂಡ ಅಡೆತಡೆಗಳನ್ನ, ಕಲ್ಲು ಮಳ್ಳುಗಳನ್ನ ಸರಿಸಿ ಅಣ್ಣನ ಅಲ್ಲಿಂದ ವಾಪಸ್ ಕರ್ಕೊಂಡು ಬರಬೇಕು ಅಂತ. ಆದರೆ ಇದೆಲ್ಲ ಆಗ್ತಿರೋದು ನೋಡ್ತಿದ್ರೆ ಖಂಡಿತ ತೊಂದರೆ ಆಗತ್ತೆ ಅನ್ಸುತ್ತೆ. ಅಣ್ಣಂಗೆ ತೊಂದರೆ ಆಗ್ಬಿಡ್ಬಹುದು. ಅದಕ್ಕೋಸ್ಕರನೇ ಮೊದಲು ಅಣ್ಣನ ಅಲ್ಲಿಂದ ಬಿಡಿಸ್ಕೊಂಡು ಕರ್ಕೊಂಡು ಬರಬೇಕು ಅಂತ ಹೇಳ್ತಿದ್ರೆ, ಏನು ಮಾತಾಡ್ತಿದ್ಯಾ ಅಣ್ಣ? ಈ ರೀತಿ ಆದರೆ ನಿಮ್ಮ ಮನೆಯವ್ರಿಗೆಲ್ಲ ನೀನು ಗೊತ್ತಾಗಲ್ವಾ? ಅವರೆಲ್ಲ ನಿನ್ನ ಪೊಲೀಸ್ ಅವ್ರಿಗೆ ಇಟ್ಕೊಡಲ್ವಾ ಅಂದಾಗ ಇಟ್ಕೊಡ್ಲಿ ಬಿಡು. ನಾನು ತಪ್ಪು ಮಾಡಿದ್ದೀನಿ, ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕಲ್ವಾ? ಆದರೆ ನನ್ನ ಅಣ್ಣ ಏನು ತಪ್ಪು ಮಾಡಿದ್ದಾರೆ, ನನ್ನ ಮನೆಯವ್ರು ಏನು ತಪ್ಪು ಮಾಡಿದ್ದಾರೆ, ನನ್ನ ಅತ್ತಿಗೆ ಏನು ತಪ್ಪು ಮಾಡಿದ್ದಾರೆ, ಅವರೆಲ್ಲ ಯಾಕೆ ಅನುಭವಿಸ್ಬೇಕು? ಈ ಮನೆ ಮಗ ಆಗಿ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದ್ಕೊಂಡೆ. ಆ ವೈಶಾಖ ಅದಕ್ಕೂ ಹಾಳು ಮಾಡಿ ನನ್ನ ಗಂಟ್ಲನ್ನ ಹಾಳು ಮಾಡಿಸ್ಬಿಟ್ಲು. ಜೊತೆಗೆ ಬೇರೆ ರೀತಿ ನನ್ನ ಮನೇನ ಕಾಪಾಡಬೇಕು ಅಂತ ಅನ್ಕೋತಿದ್ದೀನಿ. ಆದರೆ ಅದಕ್ಕೂ ACP ಮಾನ್ಯತಾ ವೈಶಾಖ ಅಡ್ಡಿಪಡಿಸ್ತಿದ್ದಾರೆ. ಆದರೆ ಅವ್ರು ಎಲ್ಲರಿಂದ ಕೂಡ ನನ್ನ ಮನೇನ ನಾನು ಕಾಪಾಡ್ಕೊಳ್ಳೇಬೇಕಾಗ್ದ. ಜೊತೆಗೆ ನನ್ನ ಮನೇನ ಕಾಪಾಡೋದಕ್ಕೆ ನಾನು ಜೈಲಿಗೆ ಹೋದ್ರೂ ಏನಿಲ್ಲ, ಖಂಡಿತ ನಾನು ಮಾಡಿರೋ ತಪ್ಪಿಗೆ ನನಗೆ ಶಿಕ್ಷೆ ಆಗಲೇಬೇಕು. ನಾನು ಹೊಸ ಬದುಕನ್ನು ನೋಡಲೇಬೇಕು. ಇಷ್ಟು ದಿನ ಇಂಥ ಪಾಪಕುಪ್ಪಗಳನ್ನ ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪ್ರಾಯಶ್ಚಿತ ಆಗಲೇಬೇಕಲ್ವಾ? ಆದಮೇಲೆ ಶಿಕ್ಷೆ ಆಗೋದ್ರಲ್ಲಿ ಏನಿದೆ ತಪ್ಪು? ಮುಂದೆನಾದರೂ ನಾರಾಯಣ ಮಗನಾಗಿ ಒಳ್ಳೆ ಮಗನಾಗಿ ಬದುಕಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಏನು ಮಾಡ್ತೀಯೋಣ ಅಂದಾಗ ಎಲ್ಲ ಸತ್ಯನ ಕೂಡ ಹೇಳ್ಬಿಡ್ತೀನಿ ಅಂತಾರೆ. ಎಲ್ರಿಗೂ ಎಲ್ಲ ಸತ್ಯನ ಒಮ್ಮೆಲೆ ಹೇಳಿದ್ರೆ ತೊಂದರೆ ಆಗೋದಿಲ್ವಾ ಅಂದಾಗ ಇಲ್ಲ, ಚಾರು ಅದಕ್ಕೆ ಮೊದಲು ಈ ವಿಷಯನ ಹೇಳ್ತೀನಿ, ಆನಂತರ ಏನು ಮಾಡ್ತೀವಿ ಅನ್ನೋದನ್ನ ನೋಡ್ಕೊಳ್ಳೋಣ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಚಾರು ಇವರಿಬ್ರು ಮಾತಾಡ್ತಿರೋದನ್ನು ನೋಡಿ ಏನೋ ಸ್ಕೆಚ್ ಮಾಡ್ತಿದ್ದಾನೆ ಕೃಷ್ಣ ಅಂದ್ಕೊಂಡು ಅದನ್ನು ಬೇಕು ಅಂತ ಕದ್ದು ಬಂದು ಕೇಳಿಸ್ಕೊಳ್ಳೋಕೆ ಮುಂದಾದರೆ ಏನೂ ಕೂಡ ಕೇಳಿಸ್ಕೊತಾನೆ ಇಲ್ಲ. ಏನಪ್ಪ ಏನೂ ಕೂಡ ಕೇಳಿಸ್ತಾನೆ ಇಲ್ವಲ್ಲ ಅಂದ್ಕೊಂಡೆ. ಇಬ್ರು ಕೂಡ ಆಲ್ರೆಡಿ ಹೊರಟೋಗಿದ್ದಾರೆ. ಆಲ್ರೆಡಿ ಇಲ್ಲ ವಿಷಯ ಕೂಡ ಮಾತಾಡಾಗಿದೆ. ನಾನು ಬಂದೆ ಅಂತಲೇ ಇವ್ರು ಎಸ್ಕೇಪ್ ಆಗಿದ್ದಾರೆ ಅಂತ ಚಾರು ಮತ್ತೆ ತಪ್ಪು ತಿಳ್ಕೊತಾಳೆ. ಆ ಕಡೆ ರಾಮಾಚಾರಿ ಮಾತ್ರ ನನ್ನ ಹೆಂಡತಿ ಇಲ್ಲಿಂದ ಎಸ್ಕೇಪ್ ಮಾಡಿಸ್ತೀನಿ ಅಂತದಾಳೆ. ಜೈಲೆಲ್ಲ ಆಗೋದಿಲ್ಲ, ಹಾಗಾಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗು, ಈಗಾದರೂ ಮಾಡಿ ಅಲ್ಲಿಂದ ಎಸ್ಕೇಪ್ ಮಾಡಿಸ್ತೀನಿ ಅಂತದಾಳೆ. ಭಾಷೆ ಕೂಡ ತೊಗೊಂಡಿದ್ದಾಳೆ. ನೀನು ಅನ್ಯಾಯವಾಗಿ ಇಲ್ಲಿ ಬಂದು ಸೇರ್ಕೊಂಡಿದ್ಯಾ, ಹಾಗಂತ ನಿನ್ನ ಬಚಾವ್ ಮಾಡಬೇಕು ಅಂದರೆ ಸತ್ತಿದ್ದಾರಿಲ್ಲಿ ಹೋದರೆ ಆಗಲ್ಲ. ಕಳ್ಳರಿಗೆ ಕಳ್ಳತನದಲ್ಲಿ ಬುದ್ಧಿ ಕಳಿಸ್ಬೇಕು. ಅದಕ್ಕೋಸ್ಕರ ನೀನು ಅದಕ್ಕೆ ಸಹಾಯ ಮಾಡಲೇಬೇಕು, ನೀನು ಈ ಕೆಲಸ ಮಾಡಲೇಬೇಕು ಅಂತ ಪ್ರಮಾಣ ಮಾಡಿಸ್ಕೊಂಡಿದ್ದಾಳೆ. ನನ್ನ ಹೆಂಡತಿಗೋಸ್ಕರ ನಾನು ಈ ಕೆಲಸ ಮಾಡಲೇಬೇಕಾಗದ ಅಂತ ಹೇಳ್ತಾರೆ. ಏನು ಮಾಡಬೇಕು ಅಂತ ಹೇಳಿದಾಗ ನಾನು ದೊಡ್ಡದಾಗಿ ಗಾಯ ಮಾಡ್ಕೋಬೇಕಂತ ರಾಮಾಚಾರಿ ಹೇಳ್ತಿದ್ದಾನೆ. ಆ ರೀತಿ ಆಗಬೇಕು ಅಂದರೆ ದೊಡ್ಡದಾಗಿ ಗಲಾಟೆ ಆಗಬೇಕು. ಹೀಗಾಗತ್ತೆ ಅಂತ ಯೋಚನೆ ಮಾಡ್ತಿದ್ರೆ ಅಷ್ಟರಲ್ಲಿ ಒಬ್ಬರು ರೌಡಿ ಬರ್ತಾರೆ. ಅವತ್ತು ರಾಮಾಚಾರಿ ಪಿಡ್ಸ್ ಬಂದಾಗ ಕಾಪಾಡಿದಂಥ ರೌಡಿನೇ ಬರ್ತಾರೆ. ನಾನು ಸಹಾಯ ಮಾಡ್ತೀನಿ ನಿಮಗೆ ಅಂತ. ಏನು ಹೇಳ್ತಿದ್ರ ನೀವು ಅಂದಾಗ ಹೌದು, ಅವತ್ತು ನೀನು ನನಗೆ ಸಹಾಯ ಮಾಡಿದೆ, ನಾನು ನಿನಗೆ ಎಷ್ಟೆಲ್ಲ ತೊಂದರೆ ಮಾಡಿದೆ, ಯಾರೂ ಕೂಡ ಅವತ್ತು ನನ್ನ ಬದುಕಿಸೋಕೆ ಮುಂದಾಗಲಿಲ್ಲ. ಆದರೆ ನಿನಗೆ ಎಷ್ಟೇ ನೋವು ಕೊಟ್ಟು ತೊಂದರೆ ಮಾಡಿದ್ರು, ಸಾಯಿಸೋಕೆ ಬಂದಿದ್ರು, ನೀನು ಅದನ್ನೆಲ್ಲ ಮರೆತು ಒಬ್ಬ ಮನುಷ್ಯನಾಗಿ ಬಂದು ನನ್ನ ಜೀವನ ಕಾಪಾಡಿದೆ. ಅವತ್ತೇ ಗೊತ್ತಾಗೋಯ್ತು ನೀನು ಎಂಥ ದೊಡ್ಡ ಮನುಷ್ಯ ಅಂತ. ಹಾಗಾಗಿ ನಿನಗೆ ನಾನು ಸಹಾಯ ಮಾಡ್ತೀನಿ ಅಂತಾರೆ. ಈ ಕಡೆ ಎಲ್ಲರೂ ಕೂಡ ಮಾತಾಡ್ಕೋತಾರೆ ಏನು ಮಾಡಬೇಕು ಏನು ಅಂತ. ಪಕ್ಕ ಪ್ಲಾನ್ ಮಾಡಿಕೊಂಡು ಈ ಕಡೆ ರಾಮಾಚಾರಿ ಓಡಿಸ್ಕೊಳ್ಳೋ ರೀತಿ, ರೌಡಿ ಮತ್ತು ರಾಮಾಚಾರಿಗೆ ಜಗಳ ಆಗೋ ರೀತಿ, ದೊಡ್ಡದಾಗಿ ತೊಂದರೆ ಆಗಿ ದೊಡ್ಡದಾಗಿ ಗಾಯ ಆಗೋ ರೀತಿ ಪ್ಲಾನ್ ಮಾಡ್ಕೋತಾರೆ. ಈ ಕಡೆ ಅದೇ ರೀತಿ ಪ್ಲಾನ್ನ ಕೂಡ ಎಕ್ಸಿಕ್ಯೂಟ್ ಮಾಡೋಕೆ ಮುಂದಾಗ್ತಿದ್ದಾರೆ. ಅತ್ತ ಜಾನಕಿ ಅವ್ರಿಗೆ ಕೃಷ್ಣನ ಸಾಕಿದ ತಾತಂದಿಂದ ಎಲ್ಲ ವಿಷಯ ಕೂಡ ಗೊತ್ತಾಗತ್ತೆ. ನಿಮ್ಮ ಮಗ ಬದುಕಿದಾನಮ್ಮ, ನಿಮ್ಮ ಕೋರಿಕೆ ಫಲಿಸಿದೆ, ನೀವು ದೇವ್ರ ಹತ್ರ ಕಟ್ಕೊಂಡಿರೋ ಹರಕೆ ಫಲಿಸಿದೆ, ನಿಮ್ಮ ಮಗನ ಕಾಪಾಡಿದ್ದು ನಾನೇ, ನೋಡಿದ್ದು ನಾನೇ, ನೋಡ್ಕೊಂಡಿದ್ದು ನಾನೇ. ಕೃಷ್ಣ ಬಿಟ್ಟು ಏನೊಂದು ಹೆಸರು ಕೂಡ ಮಗು ಹೇಳುತ್ತಿಲ್ಲ. ಆದರೆ 22 ವರ್ಷಗಳ ನಂತರ ನೀವು ಅಡ್ವರ್ಟೈಸ್ ಕೊಟ್ಟಿದ್ದ ಜಾಹೀರಾತು ನನ್ನ ಕೈಗೆ ಸೇರಿತು. ಅದರಿಂದಾಗಿ ನನಗೆ ಗೊತ್ತಾಯಿತು. ಆಗ ಕೃಷ್ಣನ್ಗೆ ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ಕಳಿಸ್ದೆ. ಆಲ್ರೆಡಿ ನಿಮ್ಮ ಮನೆಗೆ ಬಂದಿರಬೇಕಲ್ವಾ ಅಂದಾಗ ಇಲ್ಲ ಬಂದಿಲ್ಲ ಅಂತಾರೆ.
ಇವತ್ತೇ ಫಸ್ಟ್ ಸುಳಿವು ನನ್ನ ಮಗನ ಬಗ್ಗೆ ಸಿಕ್ತಿರೋದು ಅಂದಾಗ ಏನು ಯೋಚನೆ ಮಾಡಬೇಡಿ ಅಮ್ಮ, ನಿಮ್ಮ ಮಗ ನಿಮಗೆ ಸಿಗ್ತಾರೆ, ಖಂಡಿತ ಅವನು ಬಂದೇ ಬರ್ತಾನೆ, ಹೊರಡಿ ಅಂತ ಹೇಳ್ತಾರೆ. ಈ ಕಡೆ ಜಾನಕಿ ಅವರು ತುಂಬ ಖುಷಿಯಿಂದ ನನ್ನ ಮಗ ನನಗೆ ಸಿಕ್ಬಿಟ್ಟ ಅನ್ನೋ ಖುಷಿಲಿ ಬರ್ತಾರೆ. ಗಂಡನ ಮುಂದೆ ಬಂದವ್ರಿ ನಮ್ಮ ಕೃಷ್ಣ ಸಿಕ್ಬಿಟ್ಟಾರೆ. ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದಾಗ ಒಬ್ರು ಸಿಕ್ಕಿದ್ರು, ಅವ್ರು ನಮ್ಮ ಕೃಷ್ಣನ ಬಗ್ಗೆ ಹೇಳಿದ್ರು. ಅವರೇ ಅಂತೆ ಅವ್ರ ಕೈಗೆ ಅಂತ ನಮ್ಮ ಕೃಷ್ಣ ಸಿಕ್ಕಿದ್ದು, ಅವರೇ ಸಾಕಿದ್ರಂತ. ಇವಾಗ ಅವ್ರಿಗೆ ನಮ್ಮ ಅಡ್ರೆಸ್ ಸಿಕ್ಕಿ ಪೇಪರಲ್ಲಿ ಕಳಿಸಿದ್ವಲ್ವಾ ನಾವು ಜಾಹೀರಾತು, ಅದು ಸಿಕ್ಕಿ ಕೃಷ್ಣನ್ಗೆ ಹೇಳಿ ಕಳಿಸಿದಾರಂತ. ಇನ್ನೂ ನಮ್ಮ ಮಗ ಬಂದಿಲ್ಲ, ಆದರೆ ನಮ್ಮ ಮಗನ ಸುಳಿವು ನಮಗೆ ಮೊದಲನೇ ಬಾರಿ ಸಿಕ್ಕಿದ. ನಮ್ಮ ಮಗ ಬಂದೇ ಬರ್ತಾನಂತೆ. ಅವ್ರು ಹೇಳಿದ್ರು, ನಿಮ್ಮ ಮಗನಿಗೆ ನಿಮ್ಮ ಅಡ್ರೆಸ್ ಕೊಟ್ಟಿದ್ದೀನಿ, ಅವ್ನಿಗೆ ನೀವೇ ಅಪ್ಪ ಅಮ್ಮ ಅಂತ ಗೊತ್ತಾಗಿದೆ, ಬರ್ತಾನೆ ಹೋಗಿ ಅಂತ ಹೇಳಿದ್ರು. ನಮ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ, ನಿಮಗೂ ಖುಷಿ ಆಗ್ತದೆ ಅಲ್ವಾ ಅಂತಿದ್ದಾಗ ಏನು ಜಾನಕಿ, ಆಲ್ರೆಡಿ ನಮ್ಮ ಮಗ ನಮ್ಮ ಕಣ್ಮುಂದೆ ಇದ್ದಾನೆ, ನಮ್ಮ ಕಣ್ಮುಂದೆ ಇಲ್ಲದೆ ಇರೋದು ರಾಮಾಚಾರಿ, ಹತ್ತೆ ನಿನಗೆ ಅದು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅಯ್ಯೋ, ನಿಮ್ಮ ಹತ್ರ ಗಾಬರಿ ಆಗಿರೋ ವಿಷಯ, ಖುಷಿ ವಿಶ್ವನ ತಕ್ಷಣ ಹೇಳಬಾರ್ದು ಅಂತ ಡಾಕ್ಟರ್ ಹೇಳಿದರು. ಆದರೆ ಇದು ಯಾವುದನ್ನು ಕೂಡ ನನ್ನಿಂದ ಕಂಟ್ರೋಲ್ ಮಾಡೋಕ್ಕಾಗದೆ ಹೇಳಿಬಿಟ್ಟೆ. ನಿಮಗೂ ಖುಷಿ ಆಗ್ತದೆ ಅಲ್ವಾ ಅಂತ ಕೇಳ್ತಿದ್ದಾರೆ. ಮೊದಲು ದೇವ್ರಿಗೆ ಹೋಗಿ ದೀಪ ಹಚ್ಚಿ ಬರ್ತೀನಿ ಅಂತ ಹೇಳಿ ದೇವ್ರ ಮನೆಗೆ ಬರ್ತಾರೆ. ಗಣಪತಿ, ಇವತ್ತು ನಿನಗೆ ಕಟ್ಟಿದ್ದನ್ನು ನಾನು ಬಿಚ್ತಾ ಇದ್ದೀನಿ, ನನ್ನ ಮಗ ನನಗೆ ಸಿಕ್ಬಿಟ್ಟ, ನನ್ನ ಹರಕೆ ಫಲಿಸ್ಬಿಟ್ಟು, ನನ್ನ ಕೋರಿಕೆ ಫಲಿಸ್ಬಿಟ್ಟು, ದೇವ್ರೆ ನನ್ನ ಮಗನ ನನ್ನ ಕಣ್ಮುಂದೆ ತಂದುಬಿಟ್ಟೆ ನೀನು, ನನಗೆ ಆಗ್ತಿರೋ ಖುಷಿ ಅಷ್ಟಲ್ಲ ಅಂತ ಹೇಳಿ ಆ ಒಂದು ಮುಡಿನ ಬಿಚ್ಚುತ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಚಾರು ಕೂಡ ಬರ್ತಾಳೆ. ಏನಾಯ್ತತೆ ಏನು ಅಂತ ಕೇಳಿದಾಗ, ಅದು ಚಾರು ನಮ್ಮ ಮಗ ಕೃಷ್ಣ ಸಿಕ್ಬಿಟ್ಟ ನಮಗೆ ಅಂತ ಹೇಳ್ತಿದ್ದಾರೆ. ಏನಿದು ಅತ್ತೆಗೆಲ್ಲ ವಿಷಯ ಗೊತ್ತಾಗೋಯ್ತಾ ಅಂತ ಹೇಳ್ತಿದ್ದೆ. ಇವತ್ತು ಚಾರು, ನನ್ನ ಮಗ ಕೃಷ್ಣ ನನ್ನ ಮನೇಲಿದ್ದಾನೆ, ನನ್ನ ಮಗ ಕೃಷ್ಣ ನನ್ನ ಮನೆಗೆ ಬರ್ತಿದ್ದಾನೆ, ನಾನು ಕಳ್ಕೊಂಡಿರೋ ಮಗ ನನಗೆ ಸಿಕ್ಬಿಟ್ಟ ಅಂತ ಹೇಳ್ತಿದ್ದಾರೆ. ಇಲ್ಲ, ಎಷ್ಟು ವಿಧಿ ಆಟ ಅಲ್ವಾ ಅಂತ ಹೇಳ್ತಿದ್ರೆ, ಇದು ವಿಧಿ ಆಟ ಅಲ್ಲ ಅತ್ತೆ, ಕೃಷ್ಣ ಲೀಲೆ ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ಯಾ ನೀನು ಅಂದಾಗ, ಹೌದು ನಾನು ನಿಜವೇ ಹೇಳ್ತಿದ್ದೀನಿ, ಕೆಟ್ಟ ಕೃಷ್ಣ ಈ ಮನೇಲಿದ್ದಾನೆ, ಒಳ್ಳೆ ರಾಮಾಚಾರಿ ಒಳಗಡೆ ಸೇರ್ಕೊಂಡಿದ್ದಾನೆ ಅಂತ ಹೇಳ್ತಿದ್ದಾರೆ. ಈ ಕಡೆ ನಾರಾಯಣಶಾಸ್ತ್ರಿಗಳಿಗೆ ಅರ್ಥ ಆಗ್ತದೆ, ಅಯ್ಯೋ ಚಾರುಗೆ ಏನು ವಿಷಯ ಹೇಳ್ತಿದ್ದಾಳಲ್ಲ, ಜಾನಕಿಗೆ ಮನೇಲಿರೋದು ಕೃಷ್ಣ ಅನ್ನೋ ಸತ್ಯವೇ ಗೊತ್ತಿಲ್ಲ ಅಂತ. ಆದರೆ ಚಾರುಗೆ ಆ ಒಂದು ಪರಿವೇ ಇಲ್ಲದೆ ವಿಷಯ ಎಲ್ಲ ಗೊತ್ತಾಗಿದೆ, ಇನ್ನೇನಿದೆ ಅಂತ ಅಂದ್ಕೊಂಡು ಎಲ್ಲ ವಿಷಯ ಹೇಳೋಕೆ ಮುಂದಾಗ್ತಿದ್ದಾಳೆ. ಅಷ್ಟರಲ್ಲಿ ಈ ಕಡೆ ಶಾಕ್ ಆಗ್ತದೆ ಜಾನಕಿ ಅವ್ರಿಗೆ, ಏನಮ್ಮ ಮಾತಾಡ್ತಿದ್ಯಾ ಅಂತ. ಅಷ್ಟರಲ್ಲಿ ಈ ಕಡೆ ಕೇಕೆ ಬರ್ತಾರೆ. ಕೇಕೆನ ನೋಡಿದೆ ರಾಮಾಚಾರಿ ಅಂತ ಅಂದ್ಕೊಂಡು ಹೋಗಿ ಅಪ್ಕೊಂಡು, ರಾಮಾಚಾರಿ ನಿನ್ನ ತಮ್ಮ ಕೃಷ್ಣ ಸಿಕ್ಬಿಟ್ಟ ಕಣೋ ರಾಮಾಚಾರಿ ಅಂತ ಅಂದ್ಕೊಂಡು ಹೋಗ್ತಾರೆ. ಕೃಷ್ಣ, ನನ್ನ ಮಗ ಕೃಷ್ಣ ಸಿಕ್ಬಿಟ್ಟ, ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ, ನನ್ನ ಮಗ ಕೃಷ್ಣ ಅಂತ ಹೇಳಿ ರಾಮಾಚಾರಿ ಅಪ್ಕೊಂಡು ಹೇಳ್ತಾ ಇದ್ರೆ, ಆ ಕಡೆ ರಾಮಾಚಾರಿ ವೇಷದಲ್ಲಿರೋ ಕೃಷ್ಣ ಕೂಡ, ಹೋ ಅಮ್ಮಂಗೆ ನಾನೇ ಕೃಷ್ಣ ಅನ್ನೋ ಸತ್ಯ ಗೊತ್ತಾಗೋಗಿದೆ ಅಂತ ಅಂದ್ಕೊಂಡು ಖುಷಿ ಪಡ್ತಿದ್ದಾರೆ. ಜೊತೆಗೆ ಈ ವಿಶ್ವನ ಅಣ್ಣಂಗೆ ಹೇಳಬೇಕು ಕೋದಂಡಂಗೆ ಅಂತ ಹೇಳಿ ಕೋದಂಡವ್ರನ್ನ ಹುಡ್ಕೊಂಡು ಹೋಗ್ತಿದ್ದಾರೆ, ಕೋದಂಡ ಅಂತ ಹೇಳಿ. ಜೊತೆಗೆ ಈ ಕಡೆ ವೈಶಾಖ ತನ್ನ ಮನೆಗೆ ಬಂದಿದ್ದಾಳೆ. ಅಲ್ಲಿ ತಮ್ಮ ಮಾತ್ರ ಅಕ್ಕನ ಮೇಲೆ ಕೂಗಾಡ್ತಿದ್ದಾನೆ, ಎಗ್ರಾಡ್ತಿದ್ದಾನೆ. ಏನು ಮಾಡಿದೆ ನೀನು ಏನೂ ಮಾಡಿಲ್ಲ, ಮನೆಗೆ ಹೋಗಿ ಆ ನಿನ್ನ ಮಾವನ್ನ ಚೀರಲ್ಲಿ ಕೂರ್ಸೋದು ಬಿಟ್ಟು ಅದರಲ್ಲೂ ನಿಂದೇನೂ ಬಳುವಳಿ ಇಲ್ಲ, ಅದನ್ನ ಮಾಡಿರೋದು ಮಾನ್ಯತಾನೆ, ಮಾನ್ಯತಾ ಅವ್ರಿಗೆ ಕ್ರೆಡಿಟ್ ಹೋಗಬೇಕು. ಏನು ಮಾಡಿದ್ಯಾ ನೀನು, ಇಷ್ಟು ದಿನ ನೀನು ನಂಬ್ಕೊಂಡಿದ್ದು ಏನೂ ಆಗಿಲ್ಲ, ಚಾರುನೇ ನಿನ್ನ ಮನೆಯಿಂದ ಆಚೆ ಹಾಕೋಕ್ಕಾಗಲಿಲ್ಲ, ಇನ್ನೇನೇ ಇದ್ರು ಎಲ್ಲ ಕೂಡ ನಾನೇ ನೋಡ್ಕೋತೀನಿ, ನಾನೇ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಈ ಕಡೆ ಜಾನಕಿ ಅವರು ಕೋದಂಡವ್ರಿಗೆ ಹೇಳೋಕೆ ಹೋಗ್ತಿದ್ದಾಗ ಈ ಕಡೆ ಕೃಷ್ಣ ಅಂದರೆ ಕೇಕೆ, ಅಮ್ಮ ಬೇಡ ಅಮ್ಮ, ಎಲ್ರಿಗೂ ಈಗಲೇ ಹೇಳೋದು ಬೇಡ, ಎಲ್ರಿಗೂ ಈಗಲೇ ಗೊತ್ತಾಗೋದು ಬೇಡ ಅಮ್ಮ ಅಂತ ಹೇಳ್ತಿದ್ರೆ, ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಿದ್ರ. ಹೌದಮ್ಮ, ನಿನ್ನ ಮಗ ಕೃಷ್ಣ ಬಂದಿದ್ದಾನೆ ಅನ್ನೋ ವಿಷಯ ಈಗಲೇ ಎಲ್ರಿಗೂ ಗೊತ್ತಾಗೋದು, ಅಣ್ಣ ಜೈಲಲ್ಲಿದ್ದಾನೆ ಅನ್ನೋದು ಯಾವುದೂ ಕೂಡ ಈಗಲೇ ಗೊತ್ತಾಗೋದು ಬೇಡ ಅಂತಂದರೆ ಜಾನಕಿ ಅವ್ರಿಗೆ ತುಂಬ ಅಂದರೆ ತುಂಬ ಕನ್ಫ್ಯೂಷನ್ ಆಗ್ತದೆ. ಏನು ಮಾತಾಡ್ತಿದ್ರಾ ನೀವು ಅಂತ. ಫೈನಲಿ ಎಲ್ಲ ಸತ್ಯ ಕೂಡ ಔಟ್ ಆಗ್ತದೆ. ಜಾನಕಿ ಅವ್ರಿಗೆ ತಮ್ಮ ಮಗ ರಾಮಾಚಾರಿ ಜೈಲಲ್ಲಿದ್ದಾನೆ, ಇಲ್ಲಿರೋದು ಕೃಷ್ಣ ಅನ್ನೋ ಸತ್ಯ ಬಟಾಬೈಲಾಗ್ತದೆ. ಇದೆಲ್ಲವೂ ಕೂಡ ಈ ಕಡೆ ಆಗ್ತಾ ಇದ್ರೆ ಆ ಕಡೆ ರಾಮಾಚಾರಿ ಮೇಲೆ ಅಟ್ಯಾಕ್ ಆಗಿದೆ, ರೌಡಿ ಅಟ್ಯಾಕ್ ಮಾಡಿದ್ದಾರೆ, ಒಂದು ದೊಡ್ಡ ಗಲಾಟೆ ನಡೀತಾ ಇದೆ. ಯಾರೇ ಬಿಡಿಸ್ಕೊಳಕ್ ಬಂದ್ರು ಬರದೆ ಈ ಕಡೆ ರಾಮಾಚಾರಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಿದ್ದಾರೆ. ಹಾಗಿದ್ರೆ ಇದೆಲ್ಲವೂ ಕೂಡ ನಾಟಕ ಆಗಿರ್ಬೋದು, ಆದರೆ ನಿಜವಾಗಿ ಅದು ಮಾಡ್ತಿರೋದಂತೂ, ಹಲ್ಲೆ ಆಗ್ತಿರೋದಂತೂ ನಿಜಾನೇ. ಈ ಒಂದು ಸಿಚುವೇಶನ್ನ ನೋಡಿ ಮೊದಲು ಅವನ ಪರಿಸ್ಥಿತಿನ ನೋಡಿ ಸತ್ತೋಗ್ಬಿಡ್ಬೋದು, ದೊಡ್ಡದಾಗಿ ತುಂಬಾ ಪೆಟ್ಟಾಗಿದೆ ಅಂದ್ಕೊಂಡು ಮೊದಲು ರಾಮಾಚಾರಿನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಿದ್ದಾರೆ. ಫೈನಲಿ ಹಾಸ್ಪಿಟಲೈಸ್ ಆಗ್ತಿದ್ದಾನೆ ರಾಮಾಚಾರಿ. ಮನೇಲಿ ಎಲ್ಲ ಸತ್ಯ ಕೂಡ ಗೊತ್ತಾಗ್ತದೆ. ಚಾರು ಹತ್ರ ಎಲ್ಲ ಸತ್ಯ ಹೇಳಬೇಕು ಅಂದ್ಕೊಂಡಿದ್ದಾರೆ. ಈ ಕಡೆ ಜಾನಕಿ ಅವ್ರಿಗೆ ಸತ್ಯ ಎಲ್ಲ ಗೊತ್ತಾಗ್ಬಿಡುತ್ತಾ, ಇಬ್ರು ಕೂಡ ಸೇರ್ಕೊಂಡು ಸತ್ಯ ಗೊತ್ತಿಲ್ಲ ಅಂತ ಹೇಳಿ ಅಲ್ಲೇ ಮುಚ್ಚಿಟ್ಬಿಡ್ತಾರ ಚಾರು ಮತ್ತೆ ಕೇಕೆ. ಈ ಕಡೆ ಕೇಕೆ ಹೋಗಿ ಚಾರುಗೆ ನಿಜವಾಗಿ ಸತ್ಯ ಹೇಳಿ ಕನ್ಫೆಸ್ಟ್ ಮಾಡಿಕೊಂಡು ತಾನು ಒಳ್ಳೆಯವನಾಗಿದ್ದೀನಿ ಅನ್ನೋದನ್ನ ಹೇಳಿ ಅದಕ್ಕೆ ಪ್ರೀತಿನ ಗಳಿಸ್ಕೋತಾನೆ. ಏನೆಲ್ಲ ಆಗಬಹುದು, ಏನೆಲ್ಲ ನಡೀಬಹುದು, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.